ಗೈಸ್ ಇವಾಗ ನಾವು ಹೊರಟಿರೋದು ಆದಿಚುಂಚನಗಿರಿಗೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ರಿಲೇಷನ್ದು ಪ್ರೋಗ್ರಾಮ್ ಇದೆ, ಮೀನ್ಸ್ ನಮ್ಮಮ್ಮನ ಅತ್ತೆ ಮಗಳದು. ಬನ್ನಿ ಹೋಗೋಣ. ಅಪ್ಪ ಗೈಸ್ ಇವಾಗ ಎಂಟ್ರಿ ಆದ್ವಿ. ಇವರೇ ನಮ್ಮ ಚಿಕ್ಕಪ್ಪ ನೋಡ್ರಿ, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಅಜ್ಜಿ. ಗೈಸ್ ಇವ್ರಿಗೆ ಫುಲ್ ನಗು. ಈಗ ನಮ್ಮ ಕಾರ್ ಬರ್ತಾ ಇದೆ. ಟೀ ಕುಡಿಯೋಕ್ಕೆ ನಿಲ್ಸಿದ್ರು ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಈಗ ನಮ್ಮ ಕಾರ್ ಬತ್ತು ಹತ್ಕೊಂಡು ಹೋಯ್ತಾ ಇರೋದೆ. ಅಲ್ಲಿಂದ ಬಂದ್ವಿ. ಇಲ್ಲೇನೋ ಕುರಿಗಳು ಕಟ್ಟಾಕಿದ್ರು ಬಾಡೂಟಕ್ಕೆ. ಅಲ್ಲಿ ನಿಂತು ಅದೊಂದು ಸ್ವಲ್ಪ ವೀಡಿಯೋ ತಗೊಂಡು ಇಲ್ಲಿ ಪೂಜೆ ಮಾಡ್ತಿದ್ರು ಅಪ್ಪನ ಮಗನು. ಸೊ ಇಲ್ಲಿ ಪೂಜೆನೋ ವೀಡಿಯೋ ಮಾಡಿಕೊಂಡು ನೋಡ್ಬೋದು ಹೆಂಗೆ ಮಾಡ್ಕೊತಾರೆ. ಅವ್ರು ಜೋಗಿ ಬಿಡಿಸೋರಲ್ವ, ಸೊ ಅದಕ್ಕೆ ಕಿವಿಗೆ ಎಲ್ಲ ಇಟ್ಕೊತವ್ರೆ. ಎಷ್ಟು ಚಂದ ಅಲ್ವಾ. ಆಮೇಲೆ ಗಾಯ್ಸ್ ಪ್ರಾಣಿಗಳಿಗೆ ಮೇನ್ ಇದು ಅಂದರೆ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು. ಅಪ್ಪ ಕಣ್ಣಲ್ಲಿ ನೋಡೋಕ್ಕಾಯ್ತಿರ್ಲಿಲ್ಲ, ಹೆಂಗೆ ಹೊಡಿದ್ರು ಗೊತ್ತಾ ಪ್ರಾಣಿನ. ಆದರೆ ಬಾಡುಟ ನಾವೇ ಅಲ್ವ ತಿನ್ನೋದು, ಆದರೆ ಎಲ್ಲದಕ್ಕೂ ನಾವೇ ಕಾರಣ. ನಾವು ವೆಜಿಟೇರಿಯನ್ಸ್ ಆಗಿದ್ದರೆ ಅದಕ್ಕೂ ಎಂಥದ್ದೇ ಇರಲಿಲ್ಲ. ಅದಕ್ಕೆ ಗೈಸ್ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಯಪ್ಪ ದೇವ ಫುಲ್ಲು ಗೈಸ್. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ರೂಮಲ್ಲಿದ್ವಿ, ರೂಮಿಂದ ಇಲ್ಲಿಗೆ ಮುಖ ತೊಳ್ಕೊಂಡು ಬಂದ್ವಿ. ಮತ್ತೆ ಹೋಗಿ ರೆಡಿಯಾಗಿ ಬರಬೇಕು. ಹೊಸಿ ಕ್ವಾಟ್ಲೆ ಎಲ್ಲ ಮಾತ್ರ ನಂದು ನಮ್ಮ ಚಿಕ್ಕದು. ನಾನು ಬೆಳಗ್ಗೆ ಎದ್ದೇಳ್ತಾನೆ ಇಲ್ಲ. ಫುಲ್ಲು ಎಲ್ಲರೂ ಮುಖ ಕೈಕಾಲು ತೊಳ್ಕೊಬಂದ್ಮೇಲೆ ನಾನು ಹೋಗಿದ್ದು. ಯಪ್ಪ ಏನು ಗೊತ್ತಾ ಗೈಸ್, ಈ ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯೆ ಓಡಾಡ್ತಾರೆ ಗೊತ್ತಾ. ಅವ್ರು ಕಂಡ್ರೆ ನನಗಾಗಲ್ಲ. ಸುಮ್ಮನೆ ಮಧ್ಯೆ ಮುಂದೆ ಓಡಾಡ್ತಿರ್ತಾರೆ. ಅದಕ್ಕೆ ಯಪ್ಪ ಇವ್ರ ಪೂಜೆ ಮುಗಿಯೋಷ್ಟೊತ್ತಿಗೆ ಇನ್ನೂ ಎಷ್ಟಾಯ್ತದ್ದು. ಮನೆಗೆ ಹೋಗಿ ರೂಮ್ಗೆ ಹೋಗಿ ಯಾವಾಗ ರೆಡಿಯಾಗಿ ಬರ್ತೀನೋ ಫೋಟೋ ಒಂದು ಸ್ವಲ್ಪ ಕ್ಲಿಕ್ ಮಾಡಿಸ್ಕೊತೀನಿ ನಮ್ಮ ಚಿಕ್ಕ ಕೈಲೆ. ಈಗ ಮರಿ ಕುಯ್ಯೋ ಪ್ರೋಗ್ರಾಮಿಗೆ ಬಂದರು. ಅದೇನೋ ತಲೆ ಓದಿರ್ಬೇಕಂತಲ್ಲ ಮರಿ ಒಸಿ. ಇವೆರಡು ಓದಿರ್ತಾನೆ ಇಲ್ಲ. ಅದಕ್ಕೆ ನೀರು ಹಾಕ್ತಾನೆ ಅವರೇ. ನಮ್ಮ ಅಕ್ಕ ಹಾಕ್ತು, ಆಮೇಲೆ ಭವ್ಯಕ್ಕ ಹಾಕ್ತು, ಆಮೇಲೆ ನಂದೀಶಣ್ಣನೂ ಹಾಕ್ತು. ಕೊನೆಗೆ ಹಂಗೆ ಹಿಂಗೆ ಮಾಡ್ಕೊಂಡು ಇದು ಮಾಡಿದ್ರು. ಕಾಯಿಸಿ ಹೆಂಗೆ ಹೊಡಿತಾರೆ ಗೊತ್ತಾ, ಹೆಂಗೆ ಕತ್ತರಿಸ್ತಾರೆ. ಅಪ್ಪ ಧೂಳು ಮರಿ ಹೊಡಿಬೇಕಾದ್ರೂ ಅಷ್ಟು ನೋಡಂಗೆ ಅನ್ಸಲ್ಲ. ಈ ಸ್ವಲ್ಪ ಕುಯ್ತಾರಲ್ಲ ಒಸಿ ಆಗಲ್ಲ ಮಾತ್ರ. ಇಲ್ಲಿ ನೋಡ್ರಿ, ಇನ್ನೂ ಎಷ್ಟೊತ್ತು ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಹಿಡ್ಕೊಂಡೋಯ್ತವ್ರೆ ಅಂತ ಅಂದ್ಕೊಂಡೆ. ಏನೋ ನೀ ಓದಿರ್ಬೇಕಂತದ್ದು, ಅದಕ್ಕೆ ಹಂಗೆ ನಿಲ್ಸ್ಕೊಂಡು ನಿಂತವ್ರೆ. ಅಯ್ಯಪ್ಪ ರಾತ್ರಿ ಅಂತೂ ಕಾರಲ್ಲಿ ಜಾಗನೇ ಇಲ್ಲ, ಅಷ್ಟು ಇಕ್ಕಟ್ಟಾಗಿ ಕೂತ್ಕೊಬಂದ್ವಿ. 6 ಸೀಟರೇ, ಬಟ್ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಹೋಗ್ತಿದ್ದೀವಲ್ವ ಅದಕ್ಕೆ. ಈಗ ಒದರುತ್ತದು ಅಷ್ಟೊತ್ತಿಂದ ಇದ್ದಕ್ಕೆ ಇವಾಗ ತಗೊಂಡೈತವ್ರು ಕುಯ್ಯೋಕ್ಕೆ. ಅಯ್ಯೋ ಇನ್ನೂ ಎಷ್ಟೊತ್ತಾಯ್ತದ ಕುಯ್ಯೋದು. ಅಯ್ಯೋ ಇನ್ನೂ ನೀರು ಹಾಕ್ಬೇಕು. ಅವ್ರು ಇನ್ನೊಂದು ಸತಿ ನೀರು ಹಾಕ್ಬೇಕಂತೆ. ಏನಪ್ಪ ದೇವ. ಏನು ಗೊತ್ತಾ ಗೈಸ್, ನಮ್ಮ ಚಿಕ್ಕಪ್ಪಂಗೆ ಒಂದು ಡೈಲಾಗ್ ಕಲ್ತ್ಕೊಂಡೆ. ಅದು ಹೇಳಿದ್ರೆ ಓಡ್ಬಿಡುತ್ತೆ. ಹಂಗೆ ಹೇಳ್ತೀನಿ, ನೋಡೋಣ ನೋಡ್ರಿ ಚೆನ್ನಾಗೈತೆ ಅಂತ. ಚಿಕ್ಕಿ ಚಿಕ್ಕಪ್ಪ ಇನ್ನು ಕುಡಿಯೋ 5 ವರ್ಷಕ್ಕಿಂತ ನೀನೇ ಕಿಕ್ಕಪ್ಪ. ಇದನ್ನ ನಮ್ಮ ಚಿಕ್ಕಪ್ಪಗೆ ಹೇಳಿ ಉರಿಸ್ತಾ ಇದ್ದೀನಿ ನೆನ್ನೆಯಿಂದ. ಅವರು ಹಂಗೆಲ್ಲ ಹೇಳ್ಬೇಡ ಕಣೆ ಅಂತಾರೆ. ಇವಾಗ ನೋಡ್ರಿ ಮರಿ ಕುಯ್ತವ್ರೆ. ಯಪ್ಪ ದೇವ, ಇನ್ನೂ ಒಂದು ಮರಿ ಕುಯ್ಯೋದೇ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ, ಬಂದ್ಬಿಟ್ಟೆ. ಕುಯ್ಯಿದೆ, ಅದೇನೋ ನೀರು ಹಾಕ್ತವ್ರೆ. ಗೈಸ್ ಕುಯ್ಬೇಕಾರೆ ರಕ್ತ ಅಂತೂ ಹೆಂಗೆ ಕುದೀತದೆ ಗೊತ್ತಾ ನೋಡ್ರಿ.
ಯಪ್ಪ ದೇವ ಹೆಂಗೆ ಕುಯ್ತವ್ರು ನೋಡ್ರಿ. ಅದು ಕುಯ್ದು 5 ನಿಮಿಷ ಆದ್ರೂ ಇನ್ನೂ ಜೀವ ಅದೇ ಮರೀಲಿ. ಅದಕ್ಕೆ ನನಗೆ ಫುಲ್ಲು ಏನಿದು ಹಿಂಗಾಗೋಯ್ತಲ್ಲ ಅಂತೀನಿ ನಾನು. ಹೆಂಗೆ ಕುಯ್ತವ್ರು ನೋಡ್ರಿ ಸ್ವಲ್ಪನೇ. ಕುಯ್ದ್ಮೇಲಂತೂ ರಕ್ತ ಹೆಂಗೆ ಸ್ಪ್ರೇ ಆಗುತ್ತೆ ಗೊತ್ತಾ, ಕೇಳಲೇ ಬಿಡ್ರಿ ನೀವು. ಸಾಕಾದಾಗ ಸ್ಪ್ರೇ ಐತಿರ್ತದೆ. ಹೆಂಗೆ ಕುಯ್ತವ್ರು ನೋಡ್ರಿ ಸ್ವಲ್ಪ ದೇವ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಸುಮ್ಮನೆ ಈಸೆ ಬಂದು ಕೂತಿದ್ದೀನಿ ಈಗ. ಆದರೂ ವೀಡಿಯೋ ಮಾಡಬೇಕು ಅಂತ ನಮ್ಮಮ್ಮ ಕೂದ್ರು, ಮತ್ತೆ ಹೋಗಿ ವೀಡಿಯೋ ಮಾಡ್ತಿದ್ದೀನಿ. ನೋಡ್ರಿ ಗೈಸ್ ಹೆಂಗೆ ಸ್ಪ್ರೇ ಆಗ್ತದೆ ಈಗ ಹುಡ್ಗನ ಕಾಲ ಮೇಲೆಲ್ಲ. ಆಮೇಲೆ ಸ್ವಲ್ಪ ಕಡಿಮೆ ಆಯ್ತದೆ. ಇನ್ನು ಏನು ಸಾಕಾಗಿತ್ತು ಗೊತ್ತಾ, ಎಲ್ಲ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಇನ್ನೂ ನಾವು ರೆಡಿನೇ ಆಗಿಲ್ಲ. ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಬೇಕು. ಅದಕ್ಕೆ ನಾನು ಇನ್ನೂ ಕಾಯ್ತಿದ್ದೀನಿ. ಆಮೇಲೆ ಬರ್ತಡೇ ಫಂಕ್ಷನು ಇದು ನಮ್ಮ ಅಕ್ಕನ ಮಗಂದು. ಅವ್ನ ಬರ್ತಡೇ ಫಂಕ್ಷನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತವ್ರೆ ಮರಿ ಕುಯ್ಸಿ. ಅದಕ್ಕೆ ಸರಿ ಗಾಯ್ಸ್, ಬಾಯ್. ಸಪೋರ್ಟ್ ಮಾಡಿ ಮರಿಬೇಡ್ರಿ.